ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆದಮ್ ನಬಿ ಅಲೈಹಿಸ್ಸಲಾಂ ಮನುಷ್ಯ ವರ್ಗದ ಪಿತಾಮಹ, ಮೊಟ್ಟ ಮೊದಲ ಮನುಷ್ಯ. ಆ ಮನುಷ್ಯನನ್ನು ಅಲ್ಲಾಹನು ಮಣ್ಣಿನಿಂದ ಸೃಷ್ಟಿಸಿದನು. ಮೊದಲ ಮಾನವನನ್ನು ಖಲೀಫಾ ಎಂದು ಕರೆದರು. ನಾನು ಭೂಮಿಯಲ್ಲಿ ಖಲೀಫಾರನ್ನು ಸೃಷ್ಟಿಸಿ ಮನುಷ್ಯ ವರ್ಗವನ್ನು ಮುನ್ನಡೆಸಲು ಪ್ರಾರಂಭಿಸುತ್ತಿದ್ದೇನೆ ಎಂದನು. ಬಹಳ ಆಶ್ಚರ್ಯಭರಿತವಾಗಿ ಮಲಕುಗಳು ನೋಡಿದರು. ಇದಕ್ಕಿಂತ ಮೊದಲು ಅಲ್ಲಾಹನು ಸೃಷ್ಟಿಸಿದ ಒಂದು ವರ್ಗವನ್ನು ನೆನೆದು ಆಲೋಚಿಸಿದರು. ಆ ವರ್ಗವು ಕಾಮ, ಮತ್ಸರ, ಕ್ರೋಧದಿಂದ ತುಂಬಿ ತುಳುಕುತ್ತಿದ್ದವು. ಅಕ್ರಮಿಗಳಾಗಿದ್ದರು. ಶಾಂತವಾಗಿದ್ದ ಭೂಮಿಯನ್ನು ಅವರು ರಕ್ತಪಾತವನ್ನಾಗಿಸಿದರು. ಆ ಸಂದರ್ಭ ಅಲ್ಲಾಹನು ಅವರನ್ನು ನಾಶ ಮಾಡಿದನು. ಆವಾಗ ಎಲ್ಲವೂ ಶಾಂತವಾಯಿತು. ಆ ವರ್ಗದ ಹೆಸರಾಗಿದೆ ಬಿನ್ನುಗಳು. ಬಿನ್ನು ವರ್ಗದವರಾಗಿದ್ದರು ಆ ಅಕ್ರಮಿಗಳು. ಹಾಗೆ ಕಾಲವು ಕಳೆದು ಹೋಯಿತು. ಇವಾಗ ಅಲ್ಲಾಹನು ಖಲೀಫಾರನ್ನು ಸೃಷ್ಟಿಸುವ ಕಾರ್ಯವನ್ನು ಹೇಳತೊಡಗಿದಾಗ ಮಲಕುಗಳು ಕೇಳಿದರು, ಈ ಭೂಮಿಯಲ್ಲಿ ಅಕ್ರಮವೆಸಗುವವರನ್ನು ಯಾಕಾಗಿ ಸೃಷ್ಟಿಸಬೇಕು? ನಿನ್ನನ್ನು ಆರಾಧಿಸಲು ಮತ್ತು ಪ್ರಾರ್ಥಿಸಲು, ಹಾಡಿ ಹೊಗಳಲು ನಾವಿದ್ದೇವೆ ಅಲ್ಲವೇ? ಅಲ್ಲಾಹನು ಅವರಿಗೆ ಉತ್ತರಿಸಿದನು, ನಿಮಗೆ ತಿಳಿಯದೇ ಇರುವುದು ನನಗೆ ತಿಳಿದಿದೆ. ಹೌದು, ಎಲ್ಲವೂ ತಿಳಿದವನು ಅಲ್ಲಾಹನಾಗಿದ್ದಾನೆ. ಮಲಕುಗಳಿಗೆ ಅಲ್ಲಾಹನು ಹೇಳಿಕೊಟ್ಟಿರುವುದು ಮಾತ್ರವೇ ತಿಳಿದಿದೆ ಹೊರತು ಬೇರೇನೂ ಇಲ್ಲ. ಎಲ್ಲ ವಿಷಯವೂ ಅಲ್ಲಾಹನಿಗೆ ಹೊರತು ಬೇರೆ ಯಾರಿಗೂ ತಿಳಿಯಲು ಸಾಧ್ಯವೂ ಇಲ್ಲ. ಕುರ್ಆನಿನ ಬಕರಾ ಸೂರತಿನಲ್ಲಿ ಈ ವಿಷಯದ ಕುರಿತು ಉಲ್ಲೇಖಿಸಲಾಗಿದೆ. ಬಕರಾ ಸೂರತಿನ 30ನೇ ಆಯತಿನಲ್ಲಿ ಬರೆದಿದೆ, ನಿಶ್ಚಯವಾಗಿಯೂ ಅಲ್ಲಾಹನು ಭೂಮಿಯಲ್ಲಿ ಒಬ್ಬ ಖಲೀಫಾರನ್ನು ನಿಯೋಗಿಸುತ್ತಾನೆ. ಆ ಸಂದರ್ಭ ಮಲಕುಗಳು ಹೇಳಿದರು, ಅದರಿಂದ ಭೂಮಿಯಲ್ಲಿ ರಕ್ತಪಾತ ಮಾಡುವವರನ್ನು, ಅಕ್ರಮಿಗಳನ್ನು ಸೃಷ್ಟಿಸುತ್ತೀಯಾ? ನಿನ್ನ ಕೀರ್ತನೆಗಳನ್ನು ಹೇಳಲು ನಾವಿಲ್ಲವೇ ಎಂದು. ಆವಾಗ ಅಲ್ಲಾಹು ತಾಲಾ ಹೇಳಿದನು, ನನಗೆ ತಿಳಿದಿರುವುದು ನಿಮಗೆ ತಿಳಿದಿರಲ್ಲ. ಇದನ್ನು ಕೇಳಿದ ಮಲಕುಗಳು ಮೌನ ಪಾಲಿಸಿದರು. ಖಲೀಫಾ ಬರುವುದು ನಿಶ್ಚಯವಾಯಿತು. ಮನುಷ್ಯ ವರ್ಗ ಬರುವ ಮುಂಚೆಯೇ ಈ ಭೂಮಿಯಲ್ಲಿ ನೆಲೆಸಿದವರು ಯಾರಾಗಿದ್ದರು? 2 ವರ್ಗದವರಾಗಿದ್ದರು. ಅವರೇ ಜಿನ್ನುಗಳು ಮತ್ತು ಬಿನ್ನುಗಳು. ಅಲ್ಲಾಹನು ಮಲಕುಗಳನ್ನು, ದೇವತಾ ಮನುಷ್ಯರನ್ನು ಪ್ರಕಾಶದಿಂದ, ಬೆಳಕಿನಿಂದ ಸೃಷ್ಟಿಸಿದನು. ಜಿನ್ನುಗಳನ್ನು ಅಗ್ನಿಯಿಂದ, ಬೆಂಕಿಯಿಂದ ಸೃಷ್ಟಿಸಿದನು. ಕಾಮ ಮತ್ತು ಕ್ರೋಧದಿಂದ ತುಂಬಿದವರಾಗಿದ್ದರು ಜಿನ್ನುಗಳು, ಯಕ್ಷ ವರ್ಗದವರು. ಅವರಿಗೆ ವಿವಿಧ ರೂಪಗಳಿದ್ದವು. ರೂಪ ಬದಲಾಯಿಸಲು ಸಾಧ್ಯವಿತ್ತು. ಅವರಲ್ಲಿ ಬುದ್ಧಿವಂತರೂ ದಡ್ಡರೂ ಇದ್ದರು. ಶ್ರೀಮಂತರೂ ಬಡವರೂ ಇದ್ದರು. ಒಳ್ಳೆಯವರು ಕೆಟ್ಟವರೂ ಇದ್ದರು. ಒಳ್ಳೆಯವರು ಸ್ವಾಲಿಹಗಳಾಗಿದ್ದರು, ಕೆಟ್ಟವರು ಶೈತಾನ್ಗಳಾಗಿದ್ದರು. ಹೆಣ್ಣು ಗಂಡು ಇದ್ದವು, ವಿವಾಹವಾಗುತ್ತಿದ್ದವು, ವಂಶಸ್ಥರೂ ಆಗುತ್ತಿದ್ದರು. ಜಿನ್ನು ವರ್ಗ ಮತ್ತು ಮನುಷ್ಯ ವರ್ಗವನ್ನು ಅಲ್ಲಾಹನು ಕುರ್ಆನಿನಲ್ಲಿ ವಿವರಿಸಿದ್ದಾನೆ. ಸೂರತುರ್ ರಹ್ಮಾನಿನಲ್ಲಿ ಹೀಗೆ ತಿಳಿಸಿದೆ, ಓ 2 ಸಮೂಹವೇ, ನಿಮ್ಮನ್ನು ಅತಿ ಶೀಘ್ರದಲ್ಲೇ ವಿಚಾರಣೆಗೊಳಪಡಿಸುವೆವು. ಆ ಸಂದರ್ಭ ನೀವು ಅಲ್ಲಾಹನ ಅನುಗ್ರಹಗಳನ್ನು ತಳ್ಳಿ ಹಾಕುವಿರಾ? ಒಳಿತು ಮತ್ತು ಕೆಡುಕು, ಈ 2ರಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ಮನುಷ್ಯ ಮತ್ತು ಜಿನ್ನುಗಳೇ, ಆಕಾಶದಿಂದ ಹೊರಹೋಗಲು ನಿಮ್ಮಿಂದ ಸಾಧ್ಯವಾಗುವುದಾದರೆ ಹೋಗಿ. ನಾನು ನಿಮಗೆ ಶಕ್ತಿ ನೀಡದೆ ನೀವು ಹೊರಹೋಗಲು ಅಸಾಧ್ಯರು. ಅಂತ್ಯ ದಿನದಲ್ಲಿ ಮನುಷ್ಯರನ್ನು, ಜಿನ್ನುಗಳನ್ನು ವಿಚಾರಣೆಗೊಳಪಡಿಸಲಾಗುವುದು. ಮನುಷ್ಯರನ್ನು ಸೃಷ್ಟಿಸುವ ಅದೆಷ್ಟೋ ವರ್ಷಗಳ ಮುಂಚೆಯೇ ಜಿನ್ನುಗಳನ್ನು ಸೃಷ್ಟಿಸಲಾಗಿದೆ. ಜಿನ್ನುಗಳ ಕುರಿತು ಅಧ್ಯಯನ ಮಾಡಿದ ಪಂಡಿತರು, ಮೇಧಾವಿಗಳು ಹೇಳುತ್ತಾರೆ, ಜಿನ್ನುಗಳಲ್ಲಿ 3 ವಿಭಾಗವಿದೆ. 1 ಗಾಳಿಯಲ್ಲಿ ಸಂಚರಿಸುವವರು, 2 ನಾಯಿಗಳು ಮತ್ತು ಹಾವುಗಳ ರೂಪದಲ್ಲಿ ಸಂಚರಿಸುವವರು, 3 ಮನುಷ್ಯರ ದೇಹದಲ್ಲಿ ಪ್ರವೇಶಿಸುವವರು. ಬೆಟ್ಟ ಪ್ರದೇಶಗಳಲ್ಲಿ ಮತ್ತು ಪರಿಸರ ಪ್ರದೇಶಗಳಲ್ಲಿಯೂ ಜಿನ್ನುಗಳು ವಾಸಿಸುತ್ತಿದ್ದವು. ಇಸಾನ್ ಎನ್ನುವ ಜಿನ್ನು ರಾಜನ ಪ್ರಜೆಗಳಾಗಿದ್ದವು. ಸೃಷ್ಟಿಸಿದ ಸಾವಿರಾರು ವರ್ಷಗಳ ನಂತರ ಜಿನ್ನುಗಳನ್ನು ಅಲ್ಲಾಹನು ಸೃಷ್ಟಿಸಿದನು. 24,18,000 ವರ್ಷಗಳ ಕಾಲ ಜಿನ್ನುಗಳು ವಾಸಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಯುದ್ಧಗಳು, ಕಲಹಗಳು ನಡೆಯುತ್ತಿದ್ದವು. ಅಲ್ಲಾಹನ ಕೋಪಕ್ಕೆ ಕಾರಣರಾದರಿಂದ ಭಾರೀ ಬಿರುಗಾಳಿಗೆ ಎಲ್ಲರೂ ನಾಶವಾದರು. ಅದರಲ್ಲಿ 1 ಶಿಶು ಮಾತ್ರ ಉಳಿಯಿತು. ಅದು ಕಾಲ ಕಳೆದಂತೆ ಶೈತಾನ್, ಇಬ್ಲೀಸ್ ಆಯಿತು. ಜಿನ್ನುಗಳ ನಂತರ ಬಿನ್ನುಗಳು ಎನ್ನುವ ವಂಶವು ಈ ಭೂಮಿಯಲ್ಲಿ ವಾಸಿಸುತ್ತಿದ್ದವು. ಅವರು ಕೂಡ ಅಕ್ರಮಿಗಳಾಗಿದ್ದರು. ಇವರನ್ನು ಕೂಡ ನಾಶ ಮಾಡಲಾಯಿತು. ನಂತರದ ಕಾಲದಲ್ಲಿ ಜಿನ್ನುಗಳ ವರ್ಗವು ಬೆಳೆಯಿತು. ಪವಿತ್ರವಾದ ಕುರ್ಆನಿನಲ್ಲಿ ಜಿನ್ನುಗಳ ಕುರಿತು ಒಂದು ಅಧ್ಯಾಯವೇ ಇದೆ. 72ನೇ ಅಧ್ಯಾಯ ಸೂರತುಲ್ ಜಿನ್.
ಜಿನ್ನುಗಳ ಒಂದು ಸಮೂಹವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪಾರಾಯಣ ಮಾಡುತ್ತಿದ್ದ ಕುರ್ಆನನ್ನು ಕೇಳಿ ತಿಳಿಯುತ್ತಿದ್ದರು ಮತ್ತು ಪ್ರವಾದಿಯವರನ್ನು ನಂಬಿ ಅವರ ಸಮೂಹದ ಕೆಲವರನ್ನು ಇಸ್ಲಾಮಿಗೆ ಕರೆತಂದರು. ಜಿನ್ನುಗಳು ಪವಿತ್ರ ಕುರ್ಆನನ್ನು ಕೇಳಿ ತಿಳಿದುಕೊಂಡಿರುವ ವಿಷಯವನ್ನು ಅಲ್ಲಾಹನು ಪ್ರವಾದಿಯವರಿಗೆ ಕನಸಿನ ಮುಖಾಂತರ ತಿಳಿಸಿದನು. ಜಿನ್ನು ಸೂರತಿನಲ್ಲಿ ಅಲ್ಲಾಹನಲ್ಲಿ ಜಿನ್ನುಗಳು ಈ ವಿಷಯದ ಕುರಿತು ಮಾತನಾಡಿದ್ದು, ನಾವು ಅಲ್ಲಾಹನ ಪ್ರವಾದಿಯವರ ಬಳಿ ಕುರ್ಆನಿನ ಪಾರಾಯಣ ಕೇಳಿ ತಿಳಿದುಕೊಂಡೆವು. ಅದು ಅದ್ಭುತವಾಗಿತ್ತು ಮತ್ತು ನಮ್ಮನ್ನು ಒಳ್ಳೆಯ ದಾರಿಗೆ ಸೆಳೆಯುತ್ತಿತ್ತು. ಅದರಿಂದ ನಾವು ಅದನ್ನು ನಂಬುವೆವು ಮತ್ತು ಅಲ್ಲಾಹನನ್ನು ನಾವು ಆರಾಧಿಸುವೆವು. ಇನ್ಶಾ ಅಲ್ಲಾಹ್ ಇನ್ನುಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುವೆ. ಅಸ್ಸಲಾಮು ಅಲೈಕುಂ.